ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸಂಗೀತ ಲೋಕದ ಸಾಮ್ರಾಟ ಪಂಡಿತ ಪುಟ್ಟರಾಜ ಗವಾಯಿಗಳು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವರೂಪಣದ ಕಲೆಯೊಂದು. ಸಂಗಳಿಸಲಿ ಕಲೆಗಳನುನಯವು ಚರ್ಯೆಯಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಎಂಬ ಡಿ.ವಿ.ಜಿಯವರ ಕಗ್ಗದ ಆಶಯದಂತೆ ಸಂಗೀತ ಒಂದು ಅದ್ಭುತ ಕಲೆ. ಶಾಸ್ತ್ರಬದ್ಧವಾದ ಸಂಗೀತಕ್ಕೆ ಭಾವವನ್ನು ತುಂಬುವಂತಹ ಸಾಹಿತ್ಯ ಮತ್ತು ಆ ಸಾಹಿತ್ಯವನ್ನು ಸಂಗೀತದಲ್ಲಿ ಪ್ರಸ್ತುತಪಡಿಸುವ ಸಾಮರ್ಥ್ಯ ಎಲ್ಲರಿಗೂ ಸುಲಭವಾಗಿ ದಕ್ಕುವುದಿಲ್ಲ. ಸಂಗೀತದ ನಾದ ನಿನಾದದಲ್ಲಿ ಭಕ್ತಿಯಿಂದ, ತನ್ಮಯತೆಯಿಂದ ಮಿಂದೆದ್ದು ತಾವೂ ಸಂತೋಷಪಟ್ಟು ಇತರರನ್ನೂ ಸಂತೋಷಪಡಿಸುವ ಅದ್ಭುತ ಕಲೆ ಸಂಗೀತ ಕಲೆ. ಇಂತಹ ಸಂಗೀತ ಸಾಹಿತ್ಯ ಕಲೆಯನ್ನು ಕರಗತ ಮಾಡಿಕೊಂಡು ಉಭಯ ಗಾಯನ ವಿಶಾರದರಾಗಿ, ಗಾನಯೋಗಿಗಳಾಗಿ, ಶಿವಯೋಗಿಗಳಾಗಿ, ಕವಿ ಶಿರೋಮಣಿಯಾಗಿ, ಹಾಗೆ ತ್ರಿಭಾಷಾ ಕವಿರತ್ನರಾಗಿ ಅಮೋಘ ಸಾಧನೆ ಮಾಡಿದವರು ಪಂಡಿತ ಪುಟ್ಟರಾಜ ಗವಾಯಿಗಳು. ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಪ್ರದಾಯದ ಭಾರತೀಯ ಸಂಗೀತಗಾರರಲ್ಲಿ ಒಬ್ಬರಾಗಿದ್ದಾರೆ. ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದ ವಿದ್ವಾಂಸರು, ಹಾಗೆ ಸಂಗೀತ ಶಿಕ್ಷಕರು. ಇದರ ಜೊತೆಯಲ್ಲಿ ಸಮಾಜ ಸೇವಕರಾಗಿ ಅಂಧ ಅನಾಥರಿಗೆ ಅನ್ನ ಅಕ್ಷರದೊಂದಿಗೆ ಆಶ್ರಯ ನೀಡಿದ ತ್ರಿವಿಧ ದಾಸೋಹಿಗಳು. ಪಂಡಿತ ಪುಟ್ಟರಾಜ ಗವಾಯಿಗಳು ವೀಣೆ, ತಬಲಾ, ಮೃದಂಗ, ಪಿಟೀಲು ಇತ್ಯಾದಿ ಅನೇಕ ವಾದ್ಯಗಳನ್ನು ನುಡಿಸುವ ಇವರ ಸಾಮರ್ಥ್ಯದಿಂದ ಸಂಗೀತ ಲೋಕವು ಶ್ರೀಮಂತಗೊಂಡಿದೆ. ಹಾಗೆ ಇವರ ಭಕ್ತಿ ಸಂಗೀತ, ಭಜನೆಗಳು, ವಚನಗಳ ನಿರೂಪಣೆಯಲ್ಲಿ ಇವರ ಸಾಧನೆ ಅದ್ವಿತೀಯ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಪ್ರಸಿದ್ಧ ಗಾಯಕರಾದ ಇವರಿಗೆ ಭಾರತ ಸರ್ಕಾರ 2010ರಲ್ಲಿ ದೇಶದ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪಂಡಿತ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಕಡು ಬಡತನದ ಕುಟುಂಬವೊಂದರಲ್ಲಿ 3ನೇ ಮಾರ್ಚ್ 1914ರಲ್ಲಿ ತಂದೆ ರೇವಯ್ಯ ವೆಂಕಟಪುರ ಮಠ ಮತ್ತು ತಾಯಿ ಸಿದ್ದಮ್ಮ ಅವರ ಸುಪುತ್ರನಾಗಿ ಜನಿಸುತ್ತಾರೆ. ಇವರು 6 ತಿಂಗಳ ಮಗುವಾಗಿದ್ದಾಗ ಕಣ್ಣು ನೋವು ಕಾಣಿಸಿಕೊಂಡಿತು. ಅದರ ನಿವಾರಣೆಗಾಗಿ ನಾಟಿ ಔಷಧ ಬಳಸಿದ ಪರಿಣಾಮದಿಂದ ಶಾಶ್ವತ ದೃಷ್ಟಿಹೀನರಾಗುತ್ತಾರೆ. ಇದು ಸಾಲದಂಬಂತೆ ಇವರಿಗೆ 2 ವರ್ಷವಾಗುವಷ್ಟರಲ್ಲಿ ತಂದೆ ಹಾಗೂ ತಾಯಿಯನ್ನು ಕಳೆದುಕೊಂಡು ಅನಾಥರಾಗುತ್ತಾರೆ. ಆಗ ಇವರ ತಾಯಿಯ ಚಿಕ್ಕಪ್ಪ ಸೋದರ ಮಾವ ಚಂದ್ರಶೇಖರಯ್ಯನವರು ಬೆಳೆಸುತ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಕಾಣು ಎಂಬಂತೆ ಬಾಲಕನ ಸಂಗೀತದ ಆಸಕ್ತಿಯನ್ನು ನೋಡಿ 8 ವರ್ಷದವರೆಗೆ ತಮ್ಮಲ್ಲೇ ಇಟ್ಟುಕೊಂಡು ಸಂಗೀತ ಜ್ಞಾನವನ್ನು ಮಗುವಿಗೆ ನೀಡುತ್ತಾರೆ. ಆ ಬಳಿಕ ನವಲಗುಂದದ ಗವಿಮಠಕ್ಕೆ ಕರೆತಂದು ಅಲ್ಲಿರುವ ಪಂಚಾಕ್ಷರಿ ಗವಾಯಿಗಳ ಉಡಿಯಲ್ಲಿ ಪುಟ್ಟಯ್ಯನಜ್ಜನವರನ್ನು ಹಾಕುತ್ತಾರೆ. ನಿಷ್ಠೆ, ವಿಶ್ವಾಸ ಹಾಗೂ ದೃಢ ಸಂಕಲ್ಪದ ಮನಸ್ಸಿನೊಂದಿಗೆ ಗುರುಗಳ ಆಶೀರ್ವಾದದೊಂದಿಗೆ ಬೆಳೆದ ಪುಟ್ಟಯ್ಯನವರು ವಿಶ್ವೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಸ್ಥಾನಕ್ಕೇರಿದ ಮಹಾನ್ ಸಾಧಕರು. ಈ ಅಂಧ ಗುರು ಹಾಗೂ ಅಂಧ ಶಿಷ್ಯ ಸಂಗೀತ ಪ್ರಪಂಚವನ್ನು ಬೆಳಗುತ್ತಾರೆಂದು ಆಗ ಯಾರು ತಿಳಿದಿದ್ದರು? ಆಸಕ್ತಿ, ಅಭ್ಯಾಸ ಹಾಗೂ ಪರಿಶ್ರಮದಿಂದ ತಮ್ಮ ಗುರುಗಳು ಕಲಿತಂತೆಯೇ ಪುಟ್ಟರಾಜರು ಸುತ್ತಲಿನ ಪಂಡಿತರಿಂದ ಸಂಗೀತ ವಾದ್ಯಗಳನ್ನು ಕಲಿತದ್ದಲ್ಲದೆ ಸಂಸ್ಕೃತ ಹಾಗೂ ಕನ್ನಡದ ವ್ಯಾಕರಣ ಮೊದಲಾದವುಗಳನ್ನು ಕೂಡ ಕಲಿಯುತ್ತಾರೆ. ತಮ್ಮೊಂದಿಗೆ ಜೊತೆಯಾಗಿ ಕಲಿಯುತ್ತಿದ್ದ ಇತರ ಬಾಲಕರಿಗೆ ತಾವೇ ಪಾಠ ಹೇಳಿಕೊಡುವಷ್ಟು ಪರಿಣತರಾಗುತ್ತಾರೆ. ಉಭಯ ಗಾಯನ ವಿಶಾರದ
ಸಕಲ ವಾದ್ಯ ಕಂಠೀರವ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಗವಾಯಿಯವರು ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತಗಳಲ್ಲದೆ ತಬಲಾ, ಹಾರ್ಮೋನಿಯಂ, ಪಿಟೀಲು, ಸಾರಂಗಿ, ಶಹನಾಯಿ ಇತ್ಯಾದಿ ಸುಮಾರು 10ಕ್ಕೂ ಹೆಚ್ಚು ವಾದ್ಯಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಲೀಲಾಜಾಲವಾಗಿ ನುಡಿಸುವುದರಲ್ಲಿ ನಿಷ್ಣಾತರಾದವರು. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ನಿತ್ಯ ಕಾಯಕ ಯೋಗಿಗಳಾಗಿ ಬದುಕಿದವರು. ಬೆಳಿಗ್ಗೆ 4 ಗಂಟೆಗೆ ಪಂಚಾಕ್ಷರಿ ಗವಾಯಿಗಳನ್ನು ಸ್ಮರಿಸುತ್ತಾ ಎದ್ದು ನಿತ್ಯ ಕರ್ಮ ಹಾಗೂ ಯೋಗದ ನಂತರದಲ್ಲಿ ಬಾವಿ ನೀರಿನ ಮಜ್ಜನದೊಂದಿಗೆ ಮಡಿಯಾಗಿ ಪೂಜಾ ಕೋಣೆ ಸೇರಿದರೆ ಸಾಕು, ಹೊರಗಿನ ಜಗತ್ತನ್ನೇ ಮರೆಯುತ್ತಿದ್ದರು. ಪೂಜಾ ಕೋಣೆಯಲ್ಲಿ ತ್ರಿಕಾಲನಿಷ್ಠರಾಗಿ 4-5 ಗಂಟೆಗಳವರೆಗೆ ಆರಾಧ್ಯ ದೈವದಲ್ಲಿ ತನ್ಮಯರಾಗಿ ಪೂಜೆಯನ್ನು ಕೈಗೊಳ್ಳುತ್ತಿದ್ದ ಪುಟ್ಟರಾಜರು ಇಷ್ಟಲಿಂಗ ಅರ್ಚನೆ, ಇಷ್ಟಲಿಂಗ ಪೂಜೆಯನ್ನು ದಿನದಲ್ಲಿ 2 ಬಾರಿ ಮಾಡುತ್ತಿದ್ದರು. ಪುಟ್ಟರಾಜರು ಇಷ್ಟಲಿಂಗ ಪೂಜೆ ವಿಷಯದಲ್ಲಿಯೂ ಅಷ್ಟೇ ಖ್ಯಾತರಾಗಿದ್ದರು. ಆಶ್ರಮಕ್ಕೆ ಬಂದ ಭಕ್ತಾದಿಗಳ ಕುಶಲೋಪರಿ ವಿಚಾರಣೆ ಮಾಡುತ್ತಾ, ಆಶ್ರಮದ ಮಕ್ಕಳ ಆಟ, ಊಟ, ಉಪಚಾರ ಹಾಗೂ ಅನಾರೋಗ್ಯ ಕಾಡಿದರೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡುತ್ತಿದ್ದರು. ಇವರದು ಸದಾ ಮಾತೃಹೃದಯದ ಪ್ರೀತಿಯನ್ನು ಮಕ್ಕಳಿಗೆ ನೀಡುತ್ತಿದ್ದರು. ಪುಟ್ಟರಾಜ ಗವಾಯಿಗಳ ಕೊಡುಗೆ ಅನಂತವಾಗಿವೆ. 100 ಅಂಧ, ಅನಾಥ, ವಿಕಲಚೇತನ ಮಕ್ಕಳಿಗೆ ಪುಟ್ಟರಾಜ ಗವಾಯಿಗಳು ಸಂಗೀತಾಭ್ಯಾಸ ನೀಡಿದ ಪ್ರತಿಫಲವಾಗಿ ಇಂದು ಅನೇಕ ಸಂಗೀತ ಸಾಧಕರು ಅವರ ಸಂಗೀತ ಲೋಕದ ಪಯಣವನ್ನು ಮುಂದುವರಿಸಿದ್ದಾರೆ. ಪುಟ್ಟರಾಜರಿಗೆ ವೈಯಕ್ತಿಕ ಕೀರ್ತಿ ಹಾಗೂ ಹಣ ಬೇಕಾಗಿರಲಿಲ್ಲ. ತಮ್ಮಂತೆ ಅಸಹಾಯಕ ಸ್ಥಿತಿಯಲ್ಲಿರುವ ಲಕ್ಷಾಂತರ ವಿಕಲಚೇತನರಿಗೆ ತಾವು ಸಂಪಾದಿಸಿದ ವಿದ್ಯೆಯನ್ನು ಧಾರೆ ಎರೆಯಲಾರಂಭಿಸುತ್ತಾರೆ. ಇಷ್ಟನ್ನೇ ಸಾಧಿಸಿದ್ದರೆ ಗವಾಯಿಗಳು ಒಬ್ಬ ಶ್ರೇಷ್ಠ ಸಂಗೀತ ಗುರುಗಳಾಗುತ್ತಿದ್ದರು. ಆದರೆ ಲಿಂಗಪೂಜಾ ನಿಷ್ಠೆಯಿಂದ ವಿಶೇಷ ಆಧ್ಯಾತ್ಮಿಕ ಶಕ್ತಿಯನ್ನು ಮೈಗೂಡಿಸಿಕೊಂಡವರು. ಲಿಂಗಾಯತ ಧರ್ಮದ ಏಕತೆ ಸಾರುವ ಕರಸ್ಥಲಕ್ಕೆ ಬಂದು ಚುಳುಕಾದ ಇಷ್ಟಲಿಂಗದ ಶಕ್ತಿಯನ್ನು ಅರಿತುಕೊಂಡು ಲಿಂಗಪೂಜೆ ಮಾಡುತ್ತಾ ಕಠಿಣ ವೃತ ನಿಯಮಗಳನ್ನು ಎಂತಹ ಸಂದರ್ಭದಲ್ಲಿಯೂ ಪಾಲಿಸಿಕೊಂಡು ಸ್ವತಃ ದೇವರಾದವರು. 1944ರಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಭಾರ ಹೊತ್ತ ಪುಟ್ಟರಾಜ ಗವಾಯಿ ಅವರು ತಮ್ಮ ವೈಯಕ್ತಿಕ ಬದುಕನ್ನು ಬದಿಗಿರಿಸಿ ಆಶ್ರಮದ ಅಭಿವೃದ್ಧಿ, ಅಂಧ ಅನಾಥರ ಕಾಳಜಿಯಲ್ಲಿಯೇ ಶಿವನನ್ನು ಕಂಡವರು. ಕಾಯಕವೇ ಕೈಲಾಸವಯ್ಯ ಎಂಬ ಶರಣರ ವಾಣಿಯನ್ನು ಅಕ್ಷರಶಃ ಅನುಷ್ಠಾನಗೊಳಿಸಿದವರು. ಆಶ್ರಮದ ದೈನಂದಿನ ಖರ್ಚು ವೆಚ್ಚ ಸರಿದೂಗಿಸಲು ಹಾನಗಲ್ಲ ಗುರುಕುಮಾರಸ್ವಾಮಿಗಳು ತಮ್ಮ ಗುರುಗಳಿಗೆ ನೀಡಿದ್ದ ಜೋಳಿಗೆ ಹೆಗಲೇರಿಸಿಕೊಂಡು ಊರೂರು ಸಂಚಾರ ಮಾಡುತ್ತಾ ನಿರಂತರ ಪ್ರವಾಸ ಪುಟ್ಟಯ್ಯಜ್ಜನವರ ಬದುಕಾಗಿತ್ತು. ಗುರು ಪಂಚಾಕ್ಷರಿ ಗವಾಯಿಗಳು ನೀಡಿದ ಮಾರ್ಗದಂಡ ಯಾವತ್ತೂ ಅವರ ಕೈಯಲ್ಲಿ ಹಿಡಿದುಕೊಂಡು ನಡೆದರೆ ಸಾಕು, ನಡೆದಾಡುವ ದೇವರು ಎಂಬುದರಲ್ಲಿ ಯಾವುದೇ ಅತಿಶಯೋಕ್ತಿ ಕಾಣುತ್ತಿರಲಿಲ್ಲ. ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳ ಸಾಧನೆಗೆ ಕೊನೆಯೇ ಇಲ್ಲ. ಸಂಗೀತ, ಸಾಹಿತ್ಯ ಹಾಗೂ ಆಧ್ಯಾತ್ಮದಲ್ಲಿ ಅವರು ತೋರಿದ ಶ್ರದ್ಧೆ ಅನನ್ಯವಾದುದು. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬ ತಾರ್ಕಿಕ ಲೆಕ್ಕಾಚಾರವನ್ನು ಅಲ್ಲಗಳೆದು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಶ್ರದ್ಧಾ ಭಕ್ತಿಯ ಕಾಯಕ ನಿಷ್ಠೆಯಿಂದ ಹಿಡಿತ ಸಾಧಿಸಿದವರು. ಸಂಗೀತದ ಎಲ್ಲ ವಾದ್ಯಗಳನ್ನು ಏಕಕಾಲಕ್ಕೆ ನುಡಿಸಿ ಕೇಳುಗರನ್ನು ಬೆರಗುಗೊಳಿಸುತ್ತಿದ್ದರು. ನವರಸಗಳನ್ನು ಮೇಳೈಸಿ ಪ್ರವಚನ ನೀಡುತ್ತಾ ಸಂಗೀತ ವಾದ್ಯಗಳನ್ನು ಪ್ರಸಂಗಕ್ಕೆ ತಕ್ಕಂತೆ ಬಳಸಿ ಪ್ರವಚನದ ಮೆರುಗನ್ನು ಹೆಚ್ಚಿಸುತ್ತಿದ್ದರು. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದಲ್ಲಿ ಪ್ರಭುತ್ವ ಸಾಧಿಸಿದ ಏಕಮೇವ ದಿಗ್ಗಜರೆನಿಸಿಕೊಂಡವರು. ತಮ್ಮ ಗುರು ಪಂಚಾಕ್ಷರಿ ಗವಾಯಿಗಳ ನಿಧನದ ನಂತರ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಮುನ್ನಡೆಸಿಕೊಂಡು ಹೋದವರು ಪುಟ್ಟರಾಜ ಗವಾಯಿಗಳು. ಸಂಗೀತ ಸಾಧನೆಯಲ್ಲದೆ ಪುಟ್ಟರಾಜರು ಪುರಾಣ ರಚನೆ ಹಾಗೂ ಸುಮಾರು 35 ನಾಟಕಗಳನ್ನು ಕೂಡ ರಚಿಸಿದ್ದಾರೆ. 1969
ನವೆಂಬರ್ 10ರಂದು ಪಂಚಾಕ್ಷರಿ ವಾಣಿ ಎನ್ನುವ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ ಪತ್ರಿಕಾ ಪ್ರಪಂಚಕ್ಕೂ ಕೂಡ ಕಾಲಿಟ್ಟವರು. ಇವರ ಸಾಧನೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. ಅವುಗಳಲ್ಲಿ ಪ್ರಮುಖವಾಗಿ 1959ರಲ್ಲಿ ಸುತ್ತೂರು ಮಠದಿಂದ ಸಾಹಿತ್ಯ ಸಂಗೀತ ಕಲಾಪ್ರವೀಣ ಪ್ರಶಸ್ತಿ, 1965ರಲ್ಲಿ ಬನವಾಸಿ ವಿರಕ್ತ ಮಠದಿಂದ ಸಮಾಜ ಸೇವಾ ಧುರೀಣ ಪ್ರಶಸ್ತಿ, 1970ರಲ್ಲಿ ಶ್ರೀಮಣಿಪ್ರ ನೀಲಲೋಚನ ಸ್ವಾಮಿಗಳಿಂದ ತ್ರಿಭಾಷಾ ಕವಿರತ್ನ ಪ್ರಶಸ್ತಿ, 1975ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, 1976ರಲ್ಲಿ 3000 ಮಠ ಹುಬ್ಬಳ್ಳಿ ಇವರಿಂದ ಸಾಹಿತ್ಯ ಸಂಗೀತ ಕಲಾ ಚಕ್ರವರ್ತಿ ಪ್ರಶಸ್ತಿ, 1981ರಲ್ಲಿ ಮುರುಘಾಮಠ ಧಾರವಾಡ ಇವರಿಂದ ಧರ್ಮಭೂಷಣ ಪ್ರಶಸ್ತಿ, 1970ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 75ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್, 1998ರಲ್ಲಿ ರಾಜ್ಯ ಸರ್ಕಾರದ ಕನಕ ಪುರಂದರ ಪ್ರಶಸ್ತಿ, 1998ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, 1999ರಲ್ಲಿ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, 2002ರಲ್ಲಿ ಬಸವಶ್ರೀ ಪ್ರಶಸ್ತಿ. ಹಾಗೆ ಭಾರತ ಸರ್ಕಾರವು 2010ರಲ್ಲಿ ಭಾರತದ 3ನೇ ಅತ್ಯುನ್ನತ ಪದ್ಮಭೂಷಣ ಪ್ರಶಸ್ತಿ ನೀಡಿ ಇವರ ಸಾಧನೆಗೆ ಅರ್ಹ ಗೌರವವನ್ನು ನೀಡಿದೆ. ಪಂಡಿತ ಪುಟ್ಟರಾಜ ಗವಾಯಿಗಳು ತಾವು ಸಾಧನೆ ಮಾಡುವುದರ ಜೊತೆಯಲ್ಲಿ ಸಾವಿರಾರು ಶಿಷ್ಯ ವರ್ಗವನ್ನು ಬೆಳೆಸಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಪಂಡಿತ್ ಬಸವರಾಜ ರಾಜಗುರು, ಪಂಡಿತ್ ಫಕ್ಕೀರೇಶ್ ಅಂಗಡಿ, ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಕಟ್ಟಿ, ಎಂ ವೆಂಕಟೇಶ್ ಕುಮಾರ್, ಬಸವರಾಜ್ ಗೋನಾಳ್, ಡಿ ಕುಮಾರ್ ದಾಸ್, ಫಕ್ಕೀರೇಶ್ ಕನವಿ, ಶಿವರಾಜ್ ಗವಾಯಿ, ಸಿದ್ದರಾಮ ಗವಾಯಿ, ಶೇಖರಯ್ಯ ಕುಂದರ್ಗಿಮಠ್ ಇತ್ಯಾದಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿಯೇ ಗವಾಯಿಗಳ ಮಾತೃಹೃದಯದ ಪ್ರೀತಿಯನ್ನು ಪಡೆಯುವುದರೊಂದಿಗೆ ಸಂಗೀತ ಅಭ್ಯಾಸ ಮಾಡಿ ತಮ್ಮದೇ ಆದ ಖ್ಯಾತಿಯನ್ನು ಗಳಿಸಿದ್ದಾರೆ. ಕನ್ನಡದ ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೂ ಕೂಡ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ 3 ತಿಂಗಳು ಕಾಲ ಇದ್ದು ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಅಂಧ ಅನಾಥ ಮಕ್ಕಳ ಪಾಲಿಗೆ ಬೆಳಕಾಗಿ ಅವರ ಬದುಕಿನಲ್ಲಿ ಹೊಸ ಭಾಷ್ಯ ಬರೆದ ಪುಟ್ಟರಾಜ ಗವಾಯಿಗಳ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶೇಷ ಭಕ್ತಿ ಇತ್ತು. ನಾಡಿನಲ್ಲಿ ಸ್ಮರಣೀಯ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಮಕ್ಕಳ ನೆರವಿಗಾಗಿ ವರನಟ 1982ರಲ್ಲಿ ಗದುಗಿನ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು. 97 ವರ್ಷದವರೆಗೂ ತಮ್ಮ ಜೀವನದಲ್ಲಿ ಸದಾ ಅಂಧ ಅನಾಥರ ಸೇವೆ ಮಾಡುತ್ತಾ ಸಂಗೀತ ಸಾಹಿತ್ಯದಲ್ಲಿ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾ ಕೊನೆಯ ಕ್ಷಣದಲ್ಲಿ ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದರು. ತೀವ್ರ ಅನಾರೋಗ್ಯಕ್ಕೆ ಒಳಗಾದ ಇವರನ್ನು ಬೆಳಗಾವಿ KLE ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಯ ನಂತರ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದ್ದರಿಂದ ಅವರ ಆಶ್ರಯದಂತೆ ಗದುಗಿನ ವೀರೇಶ್ವರ ಆಶ್ರಮಕ್ಕೆ ಕರೆತರಲಾಯಿತು. ಆಸ್ಪತ್ರೆಯಲ್ಲಿ ದೇಹ ತ್ಯಾಗ ಮಾಡುವ ಮನಸ್ಸಿಲ್ಲದೆ ತಾವು ಕಟ್ಟಿ ಬೆಳೆಸಿದ ಆಶ್ರಮದಲ್ಲಿ ನಿಶ್ಚಿಂತೆಯಿಂದ 17 ಸೆಪ್ಟೆಂಬರ್ 2010ರಂದು ಮಧ್ಯಾಹ್ನ ಪುಟ್ಟರಾಜ ಗವಾಯಿಗಳು ಲಿಂಗೈಕ್ಯರಾಗುತ್ತಾರೆ. ಅಂದು ಅಹೋರಾತ್ರಿ ಶಿಷ್ಯರ ಗಾಯನ, ಪಂಡಿತ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಎಂ ವೆಂಕಟೇಶ್ ಕುಮಾರ್, ನರಸಿಂಹ ಒಡವಾಟು ಸೇರಿದಂತೆ ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರುವ ಕಲಾವಿದರು ಅಂದು ಅಹೋರಾತ್ರಿ ಗಾಯನ ಮಾಡುವುದರೊಂದಿಗೆ ತಮ್ಮ ಶ್ರೇಷ್ಠ ಗುರುವಿಗೆ ಅಂತಿಮ ನಮನ ಸಲ್ಲಿಸಿದರು. ಗವಾಯಿಗಳ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲು ನಡೆದಾಡುವ ದೇವರು ಎಂದೇ ಖ್ಯಾತರಾಗಿದ್ದ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಗದುಗಿಗೆ ಬಂದಿದ್ದರು. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದ ನಂತರದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪುಟ್ಟರಾಜ ಗವಾಯಿ ಅವರು ಅಂಧ ಹಾಗೂ ಅನಾಥರ ಕಣ್ಮಣಿ ಆಗಿದ್ದರು ಎಂದು ಅವರ ಶ್ರೇಷ್ಠ ಕಾರ್ಯವನ್ನು
ಮುಕ್ತ ಕಂಠದಿಂದ ಗುಣಗಾನ ಮಾಡಿದ್ದರು. ಪಂಚಾಕ್ಷರಿ ಗವಾಯಿ ಅವರ ಗದ್ದುಗೆ ಸಮೀಪದಲ್ಲಿಯೇ ವೀರಶೈವ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಗವಾಯಿಗಳ ಅಂತಿಮ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸುವ ಮೂಲಕ ಸಂಗೀತ, ಸಾಹಿತ್ಯ, ಸಮಾಜ ಸೇವೆಯ ಮೇರು ವ್ಯಕ್ತಿತ್ವದ ಸಾಧಕರಿಗೆ ಗೌರವ ನೀಡಲಾಯಿತು. ತಮ್ಮ ಇಡೀ ಬದುಕನ್ನು ಅಂಧ ಅನಾಥರ ಜೀವನ ರೂಪಿಸುವುದಕ್ಕಾಗಿಯೇ ಮುಡುಪಿಟ್ಟು ನಮ್ಮೆಲ್ಲರ ಆಚಾರ ವಿಚಾರದಲ್ಲಿ ಸಂಗೀತ, ಸಾಹಿತ್ಯ, ಕಲೆಗಳ ವಿಚಾರವು ಸದಾಕಾಲ ಚರ್ಚೆಯಾಗುವಂತೆ ಮಾಡಿದ್ದಾರೆ. ಯಾರು ಸಂಗೀತದ, ಸಾಹಿತ್ಯ, ರಂಗಕಲೆಗಳಲ್ಲಿ ಸತತ ಅಭ್ಯಸಿಸುವರೋ ಹಾಗೂ ಅವುಗಳ ಅನುಸಂಧಾನ ಮಾಡುವರೋ ಅವರೆಲ್ಲ ಪರತತ್ವದ ಅನುಸಂಧಾನವನ್ನೇ ಮಾಡುತ್ತಿರುತ್ತಾರೆ ಎಂಬುದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ. ಕಲಾಸೇವೆ ಹಾಗೂ ಜನಸೇವೆಯನ್ನು ಜೀವಂತವಾಗಿಸಿದ ಪಂಡಿತ ಪುಟ್ಟರಾಜ ಗವಾಯಿಗಳ ಈ ಅಮೋಘ ಸಾಧನೆ ಅನನ್ಯವಾಗಿದೆ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು. ಇದೀಗ ಪುಟ್ಟರಾಜ ಗವಾಯಿಗಳ ಆಪ್ತ ಶಿಷ್ಯರಾದ ಶೇಖರಯ್ಯ ಕುಂದ್ರಗಿಮಠ್ ಅವರು ಅಜ್ಜನವರ ಕುರಿತಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ನಾವೆಲ್ಲರೂ ಅವರ ಗೀತೆಯನ್ನು ಆಲಿಸೋಣ ಬನ್ನಿ. ಆ ಆ ಮತ್ತೊಮ್ಮೆ ಅವತರಿಸಿ ಮರ್ತಕ್ಕೆ ಬಾರಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಪುಟ್ಟರಾಜ ಚಂದುಳ್ಳ ಮಗವ ತೋರಯ್ಯ, ಚಂದುಳ್ಳ ಮಗ. ಹೊಸಪೇಟೆ ಗ್ರಾಮದಲ್ಲಿ ಹಸನಾದ ಶಿಶುವಾಗಿ ಜನಸಿ ಜನ್ಮವ ಪಡೆದೆ ಶಿವಯೋಗಿ, ಜನಸಿ ಜನ್ಮವ ಪಡೆದೆ ಶಿವಯೋಗಿ, ಪುಟ್ಟರಾಜ ಜಗಕ್ಕೆಲ್ಲ ನೀನು ಹೆಸರಾದಿ, ಜಗಕ್ಕೆಲ್ಲ ನೀನು ಹೆಸರಾದಿ. ಮತ್ತೊಮ್ಮೆ ಅವತರಿಸಿ ಮರ್ತಕ್ಕೆ ಬಾರಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಪುಟ್ಟರಾಜ ಚಂದುಳ್ಳ ಮೊಗವ ತೋರಯ್ಯ. ಅಂದ ಅನಾಥರಿಗೆ ನಂದದಿಗಿಯಾಗಿ ಮಂದಾರಗಿರಿ ಗದುಗಿನ ಸಿರಿಯಾಗಿ, ಅಂದ ಅನಾಥರಿಗೆ ನಂದದಿಗಿಯಾಗಿ ಮಂದಾರಗಿರಿ ಗದಗಿನ ಸಿರಿಯಾಗಿ, ಮಂದಾರಗಿರಿ ಗದಗಿನ ಸಿರಿಯಾಗಿ ಸಿರಿದಯ್ಯ, ಸೂರಚಂದ್ರರುಳು ಒಂದಾಗಿ, ಸೂರಚಂದ್ರರುಳು ಒಂದಾಗಿ. ಮತ್ತೊಮ್ಮೆ ಅವತರಿಸಿ ಮರ್ತಕ್ಕೆ ಬಾರಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಪುಟ್ಟರಾಜ ಚಂದುಳ್ಳ ಮೊಗವ ತೋರಯ್ಯ. ಪಂಚಾಕ್ಷರೇಶ್ವರನ ಪಂಚ ಪ್ರಾಣವು ನೀನು, ಮಿಂಚಿನಂತೆ ಮಿನುಗಿ ಮರ್ಯಾದೆ, ಪಂಚಾಕ್ಷರೇಶ್ವರನ ಪಂಚ ಪ್ರಾಣವು ನೀನು, ಮಿಂಚಿನಂತೆ ಮಿನುಗಿ ಮರ್ಯಾದೆ, ಮಿಂಚಿನಂತೆ ಮಿನುಗಿ ಮರ್ಯಾದೆ. ಮಗದೊಮ್ಮೆ ಕಂಚಿನ ಕಂಠದ ಗಂಟಿ ನುಡಿಸಯ್ಯ, ಕಂಚಿನ ಕಂಠದ ಗಂಟಿ ನುಡಿಸಯ್ಯ. ಮತ್ತೊಮ್ಮೆ ಅವತರಿಸಿ ಮರ್ತಕ್ಕೆ ಬಾರಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಪುಟ್ಟರಾಜ ಚಂದುಳ್ಳ ಮೊಗವ ತೋರಯ್ಯ. ರುದ್ರಾಕ್ಷಿ ಮಾಲಧಾರಿ ರುದ್ರನ ಅವತಾರಿ, ರುದ್ರಾಕ್ಷಿ ಮಾಲಧಾರಿ ರುದ್ರನ ಅವತಾರಿ, ಗಂಧರ್ವ ಲೋಕದ ರೂವಾರಿ, ಗಂಧರ್ವ ಲೋಕದ ರೂವಾರಿ, ಶ್ರೀ
ಶ್ರೀ ಗುರುವೆ ಶಿವರುದ್ರನ ಹರಿಸಿ ದಯ ತೋರಿ, ಶಿವರುದ್ರನ ಹರಿಸಿ ದಯ ತೋರಿ, ಮತ್ತೊಮ್ಮೆ ಅವತರಿಸಿ ಮರ್ತಕ್ಕೆ ಬಾರಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಗದುಗಿನ ಗಾನಯೋಗಿ ನನ್ನಯ್ಯ, ಪುಟ್ಟರಾಜ ಚಂದುಳ ಮಗವ ತೋರೈ. ಧನ್ಯವಾದ ಸರ್. ಧನ್ಯವಾದಗಳು ರೀ. ತುಂಬಾ ಭಾವನಾತ್ಮಕವಾಗಿ ಅಜ್ಜನವ್ರು ನೆನಪಿಸ್ಕೊಂಡು ತಮಗೆ ನಿಜವಾಗ್ಲು, ಯಾಕಂದ್ರೆ ಅಂತ ಒಂದು ಮಾತೃ ಹೃದಯದಿಂದ ನಿಮ್ಮನ್ನ ನೋಡ್ಯಾರ ಅಂತ ಹೇಳ್ಕೊಂಡು ನಿಮ್ಮಂತ ಅನೇಕ ಪ್ರತಿಭೆಗಳನ್ನ ಗುರುತಿಸಿ ನಿಮ್ಗೆಲ್ಲರಿಗೂ ಕೂಡ ಸಂಗೀತವನ್ನ ಜ್ಞಾನವನ್ನ ನೀಡಿ ದುಃಖ ಬಾಳ ಬಂತ್ರಿ ಸರ್, ಹಾಡ್ಬೇಕಂದ್ರೆ ದುಃಖ ಬರಾಕತ್ತಿ ಬಿಟ್ಟಿತ್ರಿ ಸರ್. ಹೌದೌದ್ರಿ, ಹಂಗೆ ಆಗತ್ರಿ. ನಮಗೆ ಯಾರು ಹೃದಯಕ್ಕೆ ಹತ್ತಿರವಾಗಿರ್ತಾರಲ್ಲ ಅದನ್ನ ಅವರನ್ನ ನೆನಪಿಸ್ಕೊಂಡಾಗ ಅಥವಾ ಅವ್ರ ಬಗ್ಗೆ ಅವ್ರಲಿಂದ ನಾವು ಎಲ್ಲ ಅನ್ನ ಕಂಡು ನಮ್ಗ ಅವ್ರಲಿಂದ ನಾವೆಲ್ಲ ಅನ್ನ ಕಂಡಿವ್ರಿಪ್ಪ ಅವ್ರಲಿಂದ. ಹೌದು ಹೌದು. ಧನ್ಯವಾದಗಳು ಶೇಖರಯ್ಯ. ನಮಸ್ಕಾರ ಸರ್. ನಮಸ್ಕಾರ.